ನಿರ್ಮಲ ಹಕ್ಕಿ ಕಸ ಅದು ಹೊಡೆದು ಒಂದಿಟ್ಟು ದನಕ್ಕದ ನೀರು ಕುಡಿಸು. ನಂಗೆ ಹೊಲಕ್ಕೆ ಹೊತ್ತಾಗೈತಿ, ಹೋಗ್ಬೇಕು ನಾನು. ಎಷ್ಟೊತ್ತಾಕಿತ್ತ ದನಕ್ಕೋಸ್ ನೀರು ಕುಡಿಸಿ ಹೋಗ್ಬಾರ್ದನ್ನ, ನಂದು ಏನೋ ಕೆಲಸ ಜಗ್ ಐತಿ. ಸಂಚಾನ ಆದ್ರೂ ಮನೆ ಕೆಲಸ ಮುಗಿದಿಲ್ಲವಾ? ಅಲ್ಲಿ ಹೊಲಕ್ಕೆ ಲೇಟಾಗಿ ಹೋದ್ರೆ ಗಂಡ್ಮಕ್ಳು ಬೇಕಂತ ನಿಂದಿರ್ತಾರೆ, ಇನ್ನೂ ಮನೆ ಕೆಲಸ ಮುಗಿದಿಲ್ಲ ನಿಮ್ದು ಅಂತೇಳಿ ಎಲ್ಲ ಕೆಲಸ ಮುಗಿಸ್ಕೊಂಡ್ ತಗೋ. ಅದೈಟ್ ಐತಿ, ಅಷ್ಟು ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆ ಏನಾರ ಬಿಸಿ ಊಟ ಅನ್ನ ಸಾರದು ಮಾಡೋಣ. ಹೊಲಕ್ಕೆ ಉಪ್ಪಿಟ್ಟು ಮತ್ತು ರೊಟ್ಟಿ 2 ಥರ ಪಲ್ಯ ಅದೇ, ಒಂದಿಟ್ಟು ಅನ್ನ ಇತ್ತು, ಅದು ಕಟ್ಕೊಂಡೇನಿ. ನಿರ್ಮಲ ಹೋಗ್ಬರ್ತೇನೆ ನೋಡೋಣ ಹೊಲಕ್ಕೆ. ದನಕ್ಕೆ ನೀರು ಕುಡಿಸೋ ಮರಿ ಬಡವ, ಕೆಟ್ಟ ಬ್ಯಾಸ್ಗೆ ಐತಿ. ಒಂದಿಟ್ಟು ನೀರು ಅದು ಕುಡಿಸಿ ಒಳಗಿನ ಹಿಂದಾಗಡೆ ಕೆಲಸ ಅದು ಮುಗಿಸ್ಕೊ. ಹ್ಞೂ ಅಕ್ಕ, ಆಯ್ತು ತಗೋ. ದನಕ್ಕೆ ನೀರು ಕುಡಿಸಿ ಹೋಗ್ಬೇಕಂತ ತಾಯನ ಎಲ್ಲ ಹೊಡಿತಿದ್ದ ಅವ್ರ ಮನ್ಯಾಗ. ಮನೆಯ ಕೆಲಸ ಮಾಡಕ್ಕಿಂತ ಅಡಕೆಗೆಲ್ಲ ಮಾಡಿಟ್ಟು ಹೋದ್ರೆ ಪದ್ದ ಸಿರಿ ಟಿ ವಿ ಹಚ್ಕೊಂಡು ಏನಾರು ದಾಣಿ ಚುಮರಿ ಹಾಕ್ಕೊಂಡು ಕುತ್ಕೊಂಡು ಕುತ್ಕೊಂಡು ತಿನ್ಕೊಂತ ಕುಂದಿರ್ತಾನ ಅಲ್ಲೇ ಹೊಲ್ದಾಗ ಮಾಡಿ ಸಾಯ್ದ. ಎಲ್ಲಾರಿಗೆ ನಂಗೆ ಮಾಡಿದ್ರೆ ಹೋದಾರ. ಏನು ಮನೆಯವ್ರು ಏನು ಕೆಲಸನ ಮಾಡೋದಿಲ್ಲ. ನಾವು ಹೊಲಕ್ಕೆ ಮನೆಗೆ ಕೆಲಸ ಮಾಡಿ ಬಂದಾರ. ಗಂಡನ ಮನೆಗೆ ಬರೋಕಿನ ಮುಂಚೆಗೆ ಮನ್ಯಾಗ ಒಗ್ಯಾನ ಅಂತಿರ್ತಾವೆ, ಬಾಂಡೆ ಅಂತಿರ್ತಾವೆ. ಆ ದನಕ್ಕೆ ನೀರು ಕುಡಿಸೋದು, ಕಸ ಹೊಡಿದು, ಹಕ್ಕಿ ಕಸ ಹೊಡಿದು, ಸಗಣಿ ತುಂಬಚಲ್ಲೋದು, ಏನಾರ ಮತ್ತು ಖಾಲಿ ಇದ್ರೆ ಕಾಳು ಕಡಿ ಹೆಸರು ಮಾಡೋದು. ಹಂಗೆ ಆಕತ್ತನ ಮನ್ಯಾಗ ಇದ್ದಾರ್ದು. ಇದು ಯಾರ್ದಾರ ಹೆಸರು ಕಡಿಸಿಟ್ಟದು ಮಾಡೋವರ್ದು ಇದು. ಅದಕ್ಕೆ ಬಿಟ್ಟ ಬಂದೆ ನಾನು ಬೇಕಂತ ಆಕೆಗೆ ಇವತ್ತು. ಬ್ಯಾಸ್ರ ಆಗೈತಿ, ಒಂದಿಟ್ಟು ಎಲ್ಲ ಕೆಲಸ ನಾನ ಮಾಡ್ಬೇಕು ನೋಡಿ ಮನ್ಯಾಗಿದ್ದು. ಒಂದಿಟ್ಟು ನೀರು ದನಕ್ಕದ ನೀರು ಕುಡಿಸಿ ಹೋಗ್ಬೇಕಿಲ್ಲಿ ಅಕ್ಕ ಹಂಗೆ ಹೋಗಿ ಕಾಡು. ಒಂದಿಟ್ಟು ಬ್ಯಾಸ್ರ ಆಗೈತಿ, ಫೋನ್ ನೋಡ್ಕೊತ ಕುಂದಿರ್ತಾನೆ, ಹಿಂದಾಗಡೆ ಕೊಡ್ಸಿದ್ರ ದನಕ್ಕೆ ನೀರದು. ಜೀವ ಹೂವಾಗಿದೆ, ಬವಜೇನಾಗಿದೆ, ಬಡು ಹಾಡಾಗಿದೆ, ನಿನ್ನ ಸೇರಿ ನಾನು ಜೀವ ಹೂವಾಗಿದೆ. ಎಷ್ಟು ಚಂದ ರೀಲ್ಸ್ ಮಾಡತ್ತಾರ ನೋಡ, ಎಷ್ಟು ಚಂದ ಡ್ಯಾನ್ಸ್ ಮಾಡತ್ತಾರ ನೋಡು. ಅಯ್ಯೋ ಎಷ್ಟು ಚಂದ ಕಾಮಿಡಿ ಐತೆ ನೋಡ. ಯವ್ವ ಮನ್ಯಾಗಾರ ಕೆಲಸ ಹೊಟ್ಟೈತಿ, ನಮ್ದೇಲಿಂದ ಕೂತ್ಕೊಂಡು ಫೋನ್ ನೋಡೋಣ. ನಂಗೆ ನೋಡು ಕೆಲಸ ಮುಗಿಸ್ ಬರ್ತೀನಿ. ಮಧ್ಯಾಹ್ನಕ್ಕೆ ಬಿಸಿ ಅನ್ನ ಸಾರು ಅದು ಮಾಡ್ಬೇಕು. ಯವ್ವ ಕೆಲಸ ಜಗ್ಗೈತವ ಇವತ್ತು. ಪ್ರೇಮ ತಾಯಿ ತಪ್ಪಿದ್ರೆ ಮಗ ತಪ್ಪಿದ್ರೆ ತಾಯಿ. ಹಂಗ ಒದರದ ಏನು ಜಪ ಮಾಡ್ಕೊತ ಕುಂದಿರ್ತಾರ ನೋಡು. ಏನು ಉದ್ಯೋಗ ಬಗೆಸಿಬಿಟ್ಟು ಇವ್ರು ಕೆಲಸನ ಮಾಡ್ಕೊತ ಕುಂದ್ರದ್ ನೋಡು. ನಾನು ಏನ್ರಿ ಅಲ್ಲ ಎಷ್ಟು ಆರಾಮ್ ಕುಂತೀವಿ, ಅಲ್ಲೇ ಅಡಿಗೆ ಮನೆ ಕೆಲಸ ಇರ್ತದೆ ನಂದು. ಅಲ್ಲೇ ಬಂದು ಮಾತಾಡಿದ್ರೆ ಆಗೋದಿಲ್ಲ, ನೀವು ಇದ್ದಲ್ಲೇ ಬರ್ಬೇಕನ್ನ. ಎಲ್ಲ ಇದ್ದಿದ್ದು ಕೆಲಸ ಬಿಟ್ಟು. ಅದು ಬಿಡು, ಅವೆಲ್ಲಗಳ ಇಲ್ಲೇ ಎಲ್ಲಾರು ಹೋಗಿದ್ದಾರೆ. ಗೆಳತ್ಯಾರ ರಗಡ್ ಮಂದಲ್ಲ ಊರಾಗ ಹೋಗಿದ್ದ ಮಾತಾಡೋಕೆ. ಮನ್ಯಾಗ ಕುಂತ್ ಬ್ಯಾಸ್ರ ಕರೆಂಟ್ ಒಂದು ಹೋಗ್ಯಾವಲ್ಲ. ಇಲ್ಲದಂದ್ರೆ ಧಾರಾವಾಹಿ ಹಚ್ಕೊಂಡು ಕುಂತ ನಮ್ಮದು ಜೀವ ತಿಂತಿದ್ಲು. ಏನು ಧಾರಾವಾಹಿ ನೋಡ್ಬೇಕು, ನಿಮ್ಮ ಅವನ ಮಾತು ಕೇಳ್ಬೇಕು, ಒಂದು ಗೊತ್ತಾಗೋದಿಲ್ಲ. ಕರೆಂಟ್ ಹೋಗ್ಯಾವಲ್ಲ, ತಣ್ಣಗೈತೆ ನಾವು ಮನೆಗೆ ಹೊರಗೆ ಹೋಗಿರ್ಬೇಕು. ಹೌದನ? ಅವನ್ನ ಒಟ್ಟು ದವಾಖಾನೆ ಕರ್ಕೊಂಡು ಹೋಗ್ಬೇಕು. ನಾಳೆ ಒಟ್ಟು ಕಿವಿ ಅದು ತೋರ್ಸ್ಕೊಂಬರ್ಬೇಕು. ಅವೇನ ಕಿವಿಗೆ ಹಾಕೋ ಮಷಿನ್ ಬಂದವಂತೇನ, ಅವ್ನು ಹಾಕಿಸಿದ್ರೆ ಒಟ್ಟು ಕಿವಿ ಕೇಳ್ತಾವಂತ. ತೀರ ಪುಟ್ಟ ನಾವು ಮಾತಾಡಿದ್ದಕ್ಕೆ ಏನು ಊಟನ ತಿಕ್ಕೊಂತಾಳ. ಅದಕ್ಕೆ ಒಟ್ಟು ದವಾಖಾನಿಗೆ ಹೋಗಿ ತೋರ್ಸ್ಕೊಂಬಂದ್ರಾತಂತ ನಾಳೆ ಹೋಗಿ. ಅವರು ವಯಸ್ಸಾಗೈತೆ ರೀ ನಮ್ಮ ಅವ್ರಿಗೆ, ನೋಡೋಣಂತ ಒಮ್ಮೆ ಕರ್ಕೊಂಬರ್ರಿ, ಚೆಕ್ ಅದು ಮಾಡೋಣಂತ ಕಿವಿ ಅಂತ ನಾತಾರ. ಅದಕ್ಕೆ ನಾಳೆ ಹೋಗ್ಬರ್ಬೇಕು. ಆತು ಬಿಡ, ಹಂಗಾರೆ ಕತಿ ಮುಗೀತು. ಅಲ್ಲ ಈಗ ಕಿವಿ ಕೇಳ್ದನ ಜೀವ ತಿಂತಾಳೆ ನಿಮ್ಮವ್ವ. ಇನ್ನೇನ್ರ ನಿಮ್ಮ ಮಿಷಿನ್ ಕಿವಿಗೆ ಹಾಕಿ ತುರ್ಕಿಸಿ ಕುಂದ್ರಿಸಿದಿ, ಮುಗ್ದ ಹೊಸ್ಬಿಡ. ಅಯ್ಯೋ ಕತಿ ರಾಮಾಯಣ ಹಿಡಿಸಿ ಮುಗ್ದ ಹೋತ ನಿಮ್ಮ ಅವಂದು. ಏನು ಹೇಳ ಸುದ್ದಿನ? ನಿಂದೊಂದು ದೊಡ್ಡ ಕತಿನ ತಗೋ. ನೀ ಬ್ಯಾಡ ಅಂದ್ರೆ ಬಿಡುವಾರ ಯಾರು, ನಾನು ನಾಳೆ ದವಾಖಾನೆ ಕರ್ಕೊಂಡು ಹೋಗ್ಬರ್ತೇನೆ. ಅಲ್ಲ ನಾನು ಕೂಲ್ ಉದಿರಿ ಬಾಬಕಟ್ಟಾಗ್ಯಾವು. ಬಟ್ ದವಾಖಾನೆ ತೋರ್ಸಾಕ ರೊಕ್ಕ ಕೊಡ ಅಂತಂದ್ರೆ ಈಗೆಲ್ಲದಾವು ಅಂತಿ. ಮಿಷಿನ್ ಕಂಡಾಪಟ್ಟಿ ತುಟ್ಟಿ ಕಾಲಿಗೆ ಎಲ್ಲಿದ್ದು ತಮ್ಮಂದು ಮಿಷಿನ್ ಹಾಕಿಸಿ ತಗೋ ಕೇಳಿ ನೋಡ್ತೇನೆ ನಾನು ನಿಮ್ಮ ಅವ್ಗೆ. ಇಷ್ಟು ಹರಿದಕ್ಕೆ ಕೂದಲು ನೋಡಿ ಉದಿರಿ ಹೋಗ್ಯಾವು, ತೋರ್ಸ್ಕೊಂತೀನಿ ರೊಕ್ಕ ಕೊಡ ಅಂತಂದ್ರೆ ಕೊಡವಲ್ಲಿ. ಇನ್ನೇನು ಮಾಡ್ಬೇಕು ತಗೋ, ಮಕ್ಕಳ ದೊಡ್ಡವಾದ್ವಿ. ನೀನು ಜಡಿ ಹಾಕೊಂಡಾರ ಏನು ತಿಲ್ಯಾಗ ವೈಟ್ ಓದ್ಕೆಟ್ಟ ತಗೊಂಡು ನೀನಾರ ನೋಡು ಎಷ್ಟು ಇದ್ದಿತ್ತು. ಮತ್ತೆಲ್ಲರ ಕೂದಲ ಉದ್ದು ಬರೋಂಗೆ ತೋರಿಸ್ಕೊಂತಾಳೆ, ರೊಕ್ಕ ಕೇಳ್ತಾ ಅಂತೇಳಿ ಹೆಂಗೆ ಕೊಡಕ್ಕ ನೋಡು. ತನ್ನ ಮಕ್ಳಕ್ಕ ಎಲ್ಲ ತಲೆ ಕೂದಲ ಬಾಂಡೆ ಮಾಡ್ಕೊಂಡು ಅಡ್ಡಾಡ್ತಾನೆ. ನನಗೂ ಹಂಗೆ ಅಡ್ಡಾಡತ್ತಾನೇನು ಅವ ಯಾಕೆ ತಲೆ ನುಸ್ತಂತ. ಹೀಗೆ ಇದನ್ನ ದೌಡೊಂದು ಥರ ಚಂದ ನಿದ್ದಿರಂಗಿಲ್ಲ, ಏನಿಲ್ಲ. ಹೊಲಕ್ಕೊಂದು ದೌಡ್ ಹೋಗೋದು, ಟೈಮ್ ಸರಿ ನಾಷ್ಟಾನು ಮಾಡಂಗಿಲ್ಲ, ಅಲ್ಲಿ ಹೊಲ್ದಾಗ ಕೆಲಸ ಇರ್ತದಂತೆ, ಟೈಮ್ ಸರಿ ಊಟನೂ ಮಾಡಂಗಿಲ್ಲ. ಹಾಗಾಗಿ ತ್ರಾಸಾಗೋದು. ಯವ್ವ ಅನ್ನೇ ರಮ್ಯ ಚಾ ಗಿಟ್ಟಿದ್ ಬೋದ್ರಿ, ಚಾ ಕುಡಿ ಅಂತ. ಚಾ ಕುಡೋದು ಒಂದಿಟ್ಟು ವಿಕ್ಸ್ ಹಚ್ಕೊಂಡು ಮಕ್ಕಳು ತಲೆನೂ ಸಾಕತ್ತಂದೆಲ್ಲ. ಅದಕ್ಕೆ ಒಂದಿಟ್ಟು ಚಾ ಮಾಡಿದೆ. ಚಾ ಮಾಡಿದ್ದೀನಿ ಯವ್ವ. ಒಂದು ತಟಕ್ಕೆ ಹಾಕಿ ಕೊಡ ಯವ್ವ. ಚಲಿ ಎಷ್ಟು ಸಾಕತ್ತವ ಯವ್ವ. ನಮ್ಗೆ ಗುಳಿಗೆ ತೊಗೊಂಡು ರೂಢಿಯಾರ ಇಲ್ಲ, ಏನಿಲ್ಲ. ತಗಡೆ ಎಂತ ತಲೆನೂ ಸಾಕತ್ತತಿ ಅಂತಾನ ಅರ್ಧೇಲಿ ಏನು ಬೇ. ನಿನ್ನೆ ನಶಿನಾಗ ತಲೆ ಹರ್ಕೊಂಡು ಮತ್ತು ಹಂಗೆ ಒಟ್ಟು ಮನೆ ಕೆಲಸ ಮುಗಿಸ್ಕೊಂಡಕ್ಕೆ ಹಂಗೆ ತುರ್ಬ ಕಟ್ಕೊಂಡಕ್ಕೆ ಹೊಲಕ್ಕೆ ಹೋದ್ನಿ. ಆ ಕೂದಲು ಇದಾಗಿಲ್ಲ, ಏನಿಲ್ಲ. ಅವು ತಂಪಿಡ್ದಂಗೆ ಆಗ್ಬಿಟ್ಟದ. ಕೊಡೆ ಒಟ್ಟು ಸೋಸಿ ಚಾ ಸೋಸ್ಕೊಡು. ಯವ್ವ ಕೊಟ್ಟೆ. ತಗೋಬೇ ಚಾನ. ನೀನು ತಗೋಬೇಕಿಲ್ಲ, ಇಷ್ಟು ನನಗೆ ಸೋಸಿದೆಲ್ಲ. ತಾಯಿ ಇನ್ನೊಂದು ವಾಟೆ ತಾಯಿ ತೆಗಿತೀನಿ ನೋಡಿ, ಚಾ ಕುಡಿ ಅಂತ ನೀನು. ನಾವಲ್ವ ಇವ ಚಾನ ಮೊದ್ಲ ನನ್ನ ಪಿತ್ತಾಕತಿ. ಬ್ಯಾಡ ಬೇ ನಿನಗೆ ತೆಲ್ಲೂ ಸಾಕತ್ತ ತಂದೆಲ್ಲ. ಅದಕ್ಕೆ ನಿನ್ಗೊಂದ ಕಪ್ಪ ಇಟ್ಟಿದ್ವಿ ನಾವಲ್ಲೇ. ಅಮ್ಮ ಅಜ್ಜ ನಿಮ್ಮ ದೊಡ್ಡಪ್ಪರ ಮನೆಗೆ ಹೋಗ್ಯಾರ. ಅವ್ರೇನು ಈಗೇನು ಬರಾಕಿಲ್ಲ, ಅಲ್ಲೇ ಅದು ಊಟ ಅದ ಮುಗಿಸ ಬರ್ತಾರವ್ರೆ. ಬಂದ್ರಾದ್ರೆ ಸಂಜೆ ಮಾಡಿ ಚಾದ ಕಾಶ್ ಕೊಡು, ಸಪ್ಪ ಅಂತ ಚಾ ಕಾಶ್ ಕೊಡೋರಿಗೆ. ಸಕ್ರಿದು ಕೊಡಕ್ಕೆ ಹೋಗ್ಬೇಡ, ಮತ್ತು ಶುಗರ್ ಐತಿ. ಇದನ್ನು ಬೆಲ್ಲನ ಹಾಕಕ್ಕೆ ಹೋಗ್ಬೇಡ, ಹಂಗೆ ಸಪ್ಪಂದ ಕಾಶ್ ಕೊಡುವ. ವಾ ಕೇಳೋದಿಲ್ಲ ಅಜ್ಜ. ಒಂದು ತಟ್ಟು ಸಕ್ರೆ ಹಾಕುವ ಸಪ್ಪ ಅಂತ ಹೋಗೋದಿಲ್ಲ ಅಂತಾನೆ. ಮೊನ್ನೆ ನೋಡಿ ಶುಗರ್ 350 ಏರೈತಿ.
ಡಾಕ್ಟ್ರ್ ಬೇರೆ ಇಟ್ರೆ ಅವ್ರಿಗೆ ತಿಳಿದಿಲ್ಲ ರೀ ನಿಮಗೇನಾಗೈತಿ ಸಕ್ಕರೆ ಇದು ಕೊಟ್ರಿ ಅಂತಂದ್ರೆ ಅಂತವ್ರು ಅಪ್ಪ ಬಂದು ಬೇಕತ್ ಬಿಟ್ಟ ನಿಮ್ಗೆ ಸಕ್ಕರೆ ಚಾ ಕಾಸು ಕೊಡ್ಬೇಡ ಅಂದ್ರೆ ಡಾಕ್ಟ್ರ್ ನಮ್ಮನ್ನು ಬೇಯ್ತಾರ ದವಾಖಾನಿಗೆ ಹೋದಾಗ ಅಂತಂದು ಅನ್ನಕತ್ತಿದ್ದ ಅಪ್ಪ. ಮೊದ್ಲು ತಿಂದ ಜೀವವು ಈಗ ತಿನ್ಬೇಡ ಅಂತಂದ್ರೆ ಅಪ್ಪುಟ ತಿನ್ನೋದು ಬಿಡಾಕರೆ ಹೆಂಗಾಕತ್ತೆ ಒಂದು ಚೂರು ಇದನ್ನು ಮಾಡೋದ ತೀರ ಮತ್ತು ಸಕ್ಕರೆನ ಕೊಡ್ಬೇಡ ಅಂತಾರೆ ಅವ್ರು. ಮತ್ತು ಬೆಲ್ಲದಾಗು ಸಕ್ರೆ ಕುಡಿರ್ತೈತಿ ಅದನ್ನು ಹಾಕಿದ್ರು ಮತ್ತು ಶುಗರ್ನು ಏರ್ತತ್ವ ಏನು ಮಾಡ್ಬೇಕು. ಮತ್ತು ಉಳ್ಕಿದ್ದೇನಿಲ್ಲ ಹಿಂಗೆ ಕರ್ದದ್ದು ತಿನ್ನೋದೇ ಇಲ್ಲ ಬಿಡ ಅವರು ಚಾಕ ಜೀವದಾರ ಅವ್ರು ಅಜ್ಜ ಅಮ್ಮ ಇಬ್ಬರು. ನೀ ಚಹಾ ಕುಡಿದು ಒಂದು ವೀಕ್ಸ್ ಹಚ್ಕೊಂಡು ಮಕ್ಕೋ ಹೋಗೋಣ ಉಳ್ಕಿ ಕೆಲಸ ಮಾಡ್ತೀನಿ ಮತ್ತು ಬಿಸ್ಲಾಗ ಅದು ಅಡ್ಡಾಡ್ಬೇಡ ಹೊರಗೆ ಒಳಗೆ ನಾನು ಕೆಲಸ ಮುಗಿಸ್ಕೊತೀನಿ ನೀವು ಒಂಚೂರು ಮಕ್ಕೋ ಹೋಗ ಅಂದ್ರೆ ಒಂದು ತಲೆನೂರ ಕಡಿಮೆ ಆಕತಿ. ಇಲ್ಲೇ ಕಿಚ್ಚ ಐತೆ ನೋಡ್ಬೇ ಒಂದಿಟ ತಲೆ ಬಿಸಿಯಾರ ಮಾಡ್ಕೊಬಾ. ಹ್ಞೂ ಅಷ್ಟ ಮಾಡಿದ ತಡಿ ಒಂಚೂರು ಒಲಿ ಜಳಕ್ಕೆ ಕುಂತ್ನಿ ಅಂದ್ರೆ ಆರಾಮ ಅನಿಸ್ತು ತಡಿ ಒಂಚೂರು ತಲೆ ಅದು ತಂಪಿಡ್ದಂಗೆ ಆಗೈತೆ ಅದು ಇಲ್ಲೇ ಕಿಚ್ಚ ಐತೆ ತಡಿ ಒಂಚೂರು ತಲೆ ಕಾಸ್ಕೊಂಡೆ ಅಂದ್ರೆ ಆರಾಮ ಅನಿಸ್ತತಿ. ನನಗೂ ತಲೆನೋವು ಇತ್ತಂದ್ರೆ ಹಿಂಗೆ ಮಾಡಿಬಿಡ್ತೇನೆ ಬೇವ ನಿನ್ಗೆ ಗೊತ್ತಾಯ್ತಲ್ಲ ನಾ ಗುಳಿಗೆರ ತೊಗೊಳೋದಿಲ್ಲ ಏನಿಲ್ಲ ಇಟಕ್ಕೆ ತಲೆ ಗುಳಿಗೆದು ತೊಗೋಬಾರ್ದು ರೂಢಿ ಬಿದ್ದುಬಿಡ್ತೈತಿ. ಹಿಂಗೆ ಕಿಚ್ಚಿತ್ತಂದ್ರೆ ಒಂಚೂರು ಒಲಿ ಜಳಕ್ಕೆ ಕುಂತ್ನಿ ಅಂದ್ರೆ ಹಂಗೆ ತಲೆನೋವು ಆಗಂದಾಗ ಕಡಿಮೆ ಆಕತ್ತೆ. ಗ್ಯಾಸ್ ಇದ್ದಾರೆ ಏನು ಮಾಡ್ಬೇಕು ಒಂಚೂರು ಹಂಚು ಬಿಸಿ ಮಾಡಿ ಒಂಚೂರು ಅರ್ಬಿ ಏನಾರ ಅದಕ್ಕೆ ಒಂಚೂರು ಅರ್ಬಿ ಬಿಸಿ ಮಾಡಿ ತಲೆಗೆ ಎಲ್ಲಿ ನುಗ್ಸಿರ್ತೈತಲ್ಲ ಅಲ್ಲಿ ಒಂಚೂರು ಹಚ್ಕೊಂಡ್ರೆ ತಲೆನೋವು ಕಡಿಮೆ ಆಗ್ಬಿಡ್ತೈತಿ. ಅಪ್ಪೂಟ ಅದಕ್ಕೂ ಮನೆ ವರ್ಷದಕ್ಕೆ ಕಡಿಮೆ ಆಗಂಗಿಲ್ಲಪ್ಪ ಅಂದಾಗ ದವಾಖಾನಿಗೆ ತೋರಿಸ್ಬೇಕು. ಮತ್ತು ಇದ್ರ ಮ್ಯಾಗ ಕುಂದಿರ್ಬಾರ್ದ ಭಾಳ ತೆರೇಕ ತಲೆ ನುಸಾಕತ್ತ ಅಂದಾಗ ದವಾಖಾನಿಗೆ ಹೋಗ್ಬೇಕು. ಕಾಲ್ಮಾನ ಸೂಕ್ಷ್ಮ ಆಗೈತ್ವ ಈಗ ಮೊದ್ಲಿನ ಔಷಧ ಏನೂ ನಡೀದಿಲ್ಲ ಈಗ ಮನೆ ಮದ್ದು ನಡೀತಲ್ಲ ಅಪ್ಪೂಟ ತಡ್ಕೊಳ್ಳೋದಾಗೋದಿಲ್ಲ ಈಗಿನ ಇದಕ್ಕೆ ಸುಮ್ಮನೆ ಡಾಕ್ಟರ್ ಅಂತಕ್ಕೆ ಹೋಗಿ ತಡ್ಕೊಳ್ಳೋದಾಗೋದೇ ಇಲ್ಲ ತಲೆನೋವು ಭಾಳ ಐತೆ ಅಂದಾಗ ಒಂದು ಇಂಜೆಕ್ಷನಾರ ಮಾಡ್ತಾರೆ ಇಲ್ಲ ಗುಳಿಗೆ ಬರ್ದು ಕೊಡ್ತಾರೆ ತೊಗೊಳೋದು ಬೇಸಿ ಡಾಕ್ಟ್ರ್ ಸಲಹೆ ಇಲ್ದ ಏನು ಗುಳಿಗೆ ಪಳಿಗೆ ತೊಗೋಬಾರ್ದು. ಜೋಳ ಹಾಕಿ ಇಲ್ಲ ಮಾವ ಗಿರ್ನಿಗೆ ಕರೆಂಟ್ ಹೋದವಂತ ಎಲ್ಲ ಜೋಳದ ಎಳಿಗೆ ಹಂಗೆ ಕುಂತಾವ ನೋಡು 5-6 ಮಂದಿದಾದ್ಮೇಲೆ ನಮ್ದು ಐತಿ ಏಪ್ಪ ಅದವಳ ಆಗ ಒಟ್ಟು ಹಾಕ್ಬಾರ್ದನ ಅಂದ್ರೆ ಚಾ ಕುಡಕ್ಕೆ ಹೋಗಿದ್ನಂತ ಹೊಳ್ಳಿ ಮನೆಗೆ ಹೋಗಿ ಹೊಳ್ಳಿ ಬರೋರಾಗನ ಕರೆಂಟ್ ಹೋಗ್ಯಾವು. ಆತು ಬಿಡಕ್ಕೆ ಹಂಗಾರ ಅವ ಏನು ಇವತ್ತು ಹಾಕೋದಿಲ್ಲ ಬಿಡು ನಮ್ದೇನು 9ಕ್ಕೆ ಬರ್ತೈತೆ 10ಕ್ಕೆ ಬರ್ತೈತೆ ಇದು ಹಿಟ್ಟಿನ ಬುಟ್ಟಿ ಹಾಕೋದಿಲ್ಲ ಬಿಡಕ್ಕೆ ಅವ ಸುಳ ಹೋಗಿ ನೋಡಕ್ಕ ನೀನು ಅದಕ್ಕೆ ಬ್ಯಾಡ ಅಂದಲ್ಲ ಹಾಕ್ಯಾನ ಇಲ್ಲ ಬಿಡಕ್ಕ ಗಂಡು ಮಗಳು ಕಳ್ಸೋನಂತ 7:30 ಸುಮಾರನ್ಯ ನೀವು ಇಲ್ಲಿ ತಡೆ ಹೋಗಿ ಬರ್ತೇನೆ ಅಂತಂದ್ರಿ ಹಾಕ್ಲ ಸಲ್ಲನ ಇವ ಏನು ಕಾಡ್ತಾನೆ ಬಿಡ ಇವ ಗಿರ್ನಿ ಅವ ಪಾಪುಟ ಚಂದಾಗ ಇದನ್ನ ಮಾಡೋದಲ್ವ ಅಕ್ಕವ ಹಂಗಲ್ನಿಲ್ಲ ಹೊಲ್ದಾಗಿಂದ ಬ್ಯಾಸತ್ತು ಬಂದಿರ್ತಾರ ಮನೆಗೆ ಬರೋ ಪುರ್ಸತ್ತಿಲ್ದ ಮತ್ತೆ ಜೋಳದ ಬುಟ್ಟಿ ಇಟ್ಟು ಬಂದಿದ್ನಿ ಹಿಟ್ಟು ಹಾಕ್ಯಾನ ಇಲ್ಲ ತಂಬ ಹೋಗನ್ನತ್ತಾನೆ ಅವ್ರಿಗೂ ಬ್ಯಾಸ್ರಕತ್ತೆ ಮತ್ತು ಒಲ್ಲ ಅಣ್ಣಾರ್ದ ಮತ್ತೆ ತಾವು ಹೋಗಿ ತಂಬರ್ತಾರ ಸುಮ್ಮನೆ ಹೋಗಿ ಮತ್ತಾರ ಅಲ್ಲೇ ನಿಂದ್ರೋದೇನು ಬ್ಯಾಡ್ ತಡೆ ನಾನು ಹೋಗಿ ಬಂದ್ರಾತಂತಂದು ಅಡ್ಡಾಡ್ಕೊಂತ ಹೋದ್ರೆ ಯಾವಾಗಾರ ಹಾಕಿಡಪ್ಪ ನೀನು ಬಂದು ಒಯ್ತೀವಿ ಅಂತ ಹೇಳಿ ಬಂದೇನು ಏನು ಮಾಡ್ಬೇಕು ಮತ್ತೆ ಅಯ್ಯವ ಏನು ಕಾಡ್ತಾನೆ ಎಲ್ಲರ ನಾಳೆ ನೋಡು ಒಂದು ಹೊತ್ತಿಗೆ ಆಗುವಷ್ಟ ಹಿಟ್ಟು ಐತಿ ಹಾಕಿಡ್ತಾನೆ ಬಿಡು ಇಲ್ಲಂತಲ್ಲ ಮುಂಜಾನೆ ಮತ್ತೆ 10ಕ್ಕೆ ತೆಗಿತಾನೆ ನಮಗಾರ ಮತ್ತೆ 8:30 ಅಂದ್ರೆ ಮುಂಜಾನೆ ರೊಟ್ಟಿ ತಯಾರಾಗಬೇಕು ಹೊಲ ಕಟ್ಟಕ್ಕೆ. ಮುಂಜಾನೆ ಗಿರ್ನಿಗೆ ಹೋಗಿ ಬುಟ್ಟಿ ಇಟ್ಟು ಬರೋ ಮುಂದೆ ಹೊಳ್ಳಿ ಬರೋ ಮುಂದೆ ಗಿರ್ಜಾ ಬೆಟ್ಟದ್ಲ ಅಕ್ಕಿ ಕರದ್ಲು ಬಾರ ಕಮಲಕ್ಕ ಅಂತಂದು ಅಕ್ಕಿದೋ ಏನೋ ಅಡಿಗಿದ್ದಿದ್ದಿಲ್ಲ ಅಂತ ಇನ್ನು ಮಧ್ಯಾಹ್ನಕ್ಕೆ ಸಬ್ಬಸ್ಕಿ ತೊಗೊಂಡಿದ್ದಳು ನಿನ್ನೆ ಹೆಚ್ಚಾಗದಿಲ್ಲ ಪಲ್ಯ ಅದು ಮಾಡಿಕೊಡ್ತೇನೆ ಒಯ್ದಾರ ಒಯ್ಯ ಕಮಲಕ್ಕ ಅಂದ್ಲ ಬೇಡವಾ ನಾವು 2 ಥರ ಪಲ್ಯ ಮಾಡೇವಿ ಬೇಡ ಅಂತ ಹಂಗೆ ಬಂದೆ ಯಾಕೆ ಬಂದೇ ಇಲ್ಲ ಸಂಜೆ ಬರ್ತೇನೆ ಅಂದ್ಲು ಏನು ಮಾಡಕತ್ತಾಳ ಏನು ಪರೀಕ್ಷೆ ಟೈಮ್ ಅಲ್ಲಕ್ಕ ಮಂಜು ನೋಡ್ಕೊಂತ ಅಡ್ಡಾಡ್ತಿರ್ತಾರ ಅವ್ರು ಗಿರ್ಜಾಕರ ಓಸ ಕುಂದಿರ್ಸ್ಬೇಕಲ್ಲ ಹಂಗೆ ಅದನ್ನು ಓದ್ತತಿ ಎಷ್ಟು ಶಾನೆ ಐತೆ ಅವ್ನ ಟೈಮಿಗೆ ಅವ್ನು ಓದ್ತಾನ ಅವ್ರಿಗೆ ಪರೀಕ್ಷೆ ಅದಾವು ಟೈಮ್ ಸರಿ ಓದಾಕ ಕುಂದ್ರೋದಿಲ್ಲ ಅಂತೇಳಿ ಇದನ್ನು ಮಾಡ್ತಾರೆ ಆಡಕ್ಕೆ ಹೋಗಿರ್ಬೇಕವ ಕರ್ಕೊಂಬರಕ್ಕೆ ಹೋಗಿದ್ದಾರೆ ಅವ್ರು ಇತ್ತ ಓದಂಗೆ ಆತಕ್ಕಾಗಲ್ಲ ಗಿರ್ಜಾಕ ಹೌದು ತನ್ನಿಲ್ಲ ಬೆಟ್ಟ ಆಗಿಲ್ಲ ಬಿಡಾಕಿ ನನಗೆ ಇಲ್ಲ ತಂದ್ರೆ ಬೆಟ್ಟ ಅದರಲ್ಲೇ ಬಾಕಲ್ ಕುಂದಿರ್ತಿದ್ಲು ಹೌದು ನೀ ಹೇಳ್ದಂಗೆ ಮಂಜುನೆಲ್ಲ ಆಡಕ್ಕೆ ಹೋಗಿರ್ತಾನಲ್ಲ ಅವ ಕರ್ಕೊಂಬರಕ್ಕೆ ಹೋಗಿರ್ತಾರ ಗಿರ್ಜಾವಕ್ಕಿ ಇವ ಪರೀಕ್ಷೆ ಹುಡುಗರು ದೊಡ್ಡ ಆಗತಾನ ತಮ್ಮ ತಿಳ್ತಾನ ಓದುತ್ತಾನು ಇಷ್ಟು ತ್ರಾಸ ನೋಡು ಅಕ್ಕಿ ಅದು ಜಾಸ್ತಿ ಓದಿದ್ದನಾಗ ಗಿರ್ನಿಗೆ ಮುಂಜಾನೆ ಹಿಟ್ಟು ಅದು ಬೇಕಾಕಿತ್ತು ಒಂಚೂರು ಜಾಸ್ತಿ ಹಾಕೊಂಡು ಹೋಗ್ಬೇಕಿತ್ತಕ್ಕ ಜಾಸ್ತಿನ ಹಾಕೊಂಡು ಹೋಗಿ ನೀ ತಾಲಿಪಟ್ಟಿಗೆ ಅದಕ್ಕೆ ಬೇಕಲ್ಲ ಹಣ್ಣಿದ್ರೆ ಅನ್ನ ಹಾಕಿ ಮಾಡ್ತೀವಿ ಹಣ್ಣಿರ್ಲಿಕ್ಕಂದ್ರೆ ಇವ್ರ ಮನ್ಯಾಗ ಸ್ವಲ್ಪ ತಾಲಿಪಟ್ಟಿ ಬಿಡಿಸ್ಬಿಡ್ತಾರಲ್ಲ ಗಂಡು ಮಕ್ಳು ಹಾಗಾಗಿ ಇದನ್ನು ಒಯ್ದಿದ್ದೆ ಅಕ್ಕಿ ಜಾಸ್ತಿ ಒಯ್ದಿದ್ದು ನಾಣಿಲ್ಲ ಹಸು ಮಾಡಿದ್ವಲ್ಲ ಮೊನ್ನೆ ಅವನ್ನ ಒಯ್ದಿದ್ದೆ ಅದು ಹಾಕಪ್ಪ ಚಂದಂಗೆ ಅಂತ ಹೇಳಿ ಬಂದೇನಿ ಮೊನ್ನೆ ವೈನಿಯರು ಕೊಟ್ಟಿದ್ರಲ್ಲಕ್ಕ ಇದು ವೆಂಕಟಾಪುರಕ್ಕೆ ಮತ್ತು ಇಟ್ಕಿ ಭೀಮಮ್ಮಗ ಹೋಗಿ ಹೊಳ್ಳಿ ಮನೆಗೆ ಬಂದು ಬರೋ ಮುಂದೆ ಸೀರೆ ಕೊಟ್ಟಿದ್ರಲ್ಲ ಅತ್ತೆಯರು ಜಗ್ ಇಷ್ಟಪಟ್ರು ನೋಡಕ್ಕೆ ಭಾಳ ಚಂದ ಐತಕ್ಕ ಸೀರೆ ಅವನ್ನ ಇಲ್ಲೇ ಜಂಪರ್ ಹಾಕಿ ಬಿಡ್ತೇನೆ ಈಕಿನ ರಾಟಿ ಬ್ರಹ್ಮಣ ಅಂತಕ್ಕೆ ಹೋಗಿ ಚಂದ ಹೊಲಿತಾ ಹಾಕಿ ಒಂಚೂರು ಡಿಸೈನ್ ಇಟ್ಟು ಹೊಲಿವ ಅಂತಂದು ಹೇಳಿ ಬರ್ಬೇಕಕ್ಕ ಹೋಗಿ ಚಂದ ಐತಕ್ಕ ನಂಗೆ ಭಾಳ ಇಷ್ಟ ಆತಕ್ಕ ಸೀರೆ ಅದು ಚಂದ ಐತೆ ಅದ ಅಂದ್ರೆ ಇವನು ಇಲ್ಲ ಇಷ್ಟ ಆತನ ಇಲ್ಲ ಇಟ್ರಿಗೆ ಒಂದ ನಮ್ಮನೆ ತಂದಿದ್ದೆ ಅಂತಂದ್ರೆ ಮತ್ತು ಅಂಥವು ಜೋಡಿ ಮ್ಯಾಗ ತಮ್ಮಂದು ಇಟ್ಟಿದ್ರು ನನಗೊಂದು ಅವ್ರಿಗೊಂದು ನಿಂದು ಕಲರ್ ನಿಂದು ಸೀರೆ ಕಲರ್ ಬೇರೆ ಐತಿ ನಂದು ಸೀರೆ ಕಲರ್ ಬೇರೆ ಐತಿ ಕ್ವಾಲಿಟಿ ಒಂದವು ನಿಂದು ನಂದು ಗಿರ್ಜಾ ಅವ್ರಿಗೆ ಕೊಟ್ಟಿದ್ದು ವೈನಿಯರಿಗೆ ಕೊಟ್ಟಿದ್ದು ವೈನಿಯರ್ ತಾವು ತೊಗೊಂಡಿದ್ದೆ ಅದು ಒಂದೇ ಕ್ವಾಲಿಟಿ ನೋಡೋ ಅಷ್ಟು ಇಲ್ವಾಕ ಇಷ್ಟ ಭಾಳ ಆತಕ್ಕ ನಂಗೆ ಸೀರೆ ಅದು ನಾಳೆ ಯುಗಾದಿ ದಿನ ಉಡ್ತಂತ ತಡೆಯಕ್ಕೆ ಸೀರೆ ಅದನ್ನು ಈಗ ಆಕೆ ಬರ್ಬೇಕು ಆಕೆ ಮದ್ದವ್ರು ಕೊಡೋದಿಲ್ಲ ಜಂಪರ್ ಬುಡ್ಕ ಸಿಕ್ಕಿರ್ತಾವ ಬಿಡವು ನಮಗೆ ಜಂಪರ್ ಹೊಲ್ಯಾಕ ಕೊಟ್ಬಿಟ್ರೆ ಏನು ತಿಂಗಳಿಗೆ 2 ತಿಂಗಳಿಗೆ ಹೊಲಿಸ್ತಾ ಆಕಿ
ಈಗ ಮದ್ವೆ ಸೀಸನ್ ಅಲ್ಲಕ್ಕ ಜಂಪರ್ ಜಾಗ ಹಿಡಿದಿರ್ತಾಳಕ್ಕ ಆಕೆ ದೌಡು ಕೊಡೋದಿಲ್ಲಕ್ಕ ಈಗ. ಹೌದು ನೋಡು ಅನಿಲ. ಆಚೆ ಕಡೆ ಮ್ಯಾಗ್ನ ಓಣ್ಯಾಗ ಯಾರು ಅದಾರೆ ಅವ್ರ ಪೈಕಿ ಲಗ್ನ ಐತಂತ ಊಷ್ಟು ಜಂಪರ್ ಅಲ್ಲೇ ಹಾಕಿ ಬಂದಾರ ಆಕೆ ಮನೆಗೆ ಹೋಗಿ ಆಕೇನು ಹೊಲ್ಗೆ ಕೊಡೋದಿಲ್ಲ ಬಿಡು. ಹಂಗಾರೆ ನಮಗೆ ಈಗೇನು ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನಿಸ್ರಿ ಕಾಮೆಂಟ್ ಮೂಲಕ ತಿಳಿದ್ರಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕತೆಗಳು ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕತೆಗಳನ್ನ ಶೇರ್ ಮಾಡಿರಿ. ದಯವಿಟ್ಟು ನಮ್ಮ ಕತೆ ಇಷ್ಟ ಆಗತ್ತಾ ಅಂದ್ರೆ ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬಿಡ್ರಿ. ಹೈಪ್ ಅಂತ ಒಂದು ಆಪ್ಷನ್ ಐತೆ, ಅಲ್ಲಿ ಪಾಯಿಂಟ್ಸ್ಗಳನ್ನು ಕೊಡ್ಬೋದು ರೀ. ಮುಂದಿನ ಕತೆಯಲ್ಲಿ ಮತ್ತೆ ಬರ್ತೀವಿ ರೀ ಫ್ರೆಂಡ್ಸ್. ಧನ್ಯವಾದಗಳು ರೀ ಎಲ್ಲರಿಗೂ.